ಪ್ರಿಯಾಂಕ್ ಖರ್ಗೆಗೆ ಆರ್ಎಸ್ಎಸ್ ಇಂದ ಫೋನ್ ಬೆದರಿಕೆಯ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಅಜ್ಞಾನದ ಅಂಧಕಾರದಲ್ಲಿದ್ದಾರೆ. ಬೆದರಿಕೆ ಹಾಕುವಂತ ಕೆಲಸವನ್ನು ಆರ್ಎಸ್ಎಸ್ ಮಾಡಲ್ಲ ಅಂತ ಹುಬ್ಬಳ್ಳಿ ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಮೊದಲು ಕಲಬುರಗಿ ಬಗ್ಗೆ ಮಾತನಾಡಲಿ, ಆರ್ಎಸ್ಎಸ್ ದೇಶಕ್ಕೆ ಮಾತ್ರ ಅಲ್ಲ ಇಡೀ ವಿಶ್ವಕ್ಕೆ ಗೊತ್ತು ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರವಿಕುಮಾರ್ ಈ ರೀತಿಯಾಗಿ ಮಾತನಾಡಿದರು. ಇದ್ದಕ್ಕಿದ್ದಾಗೆ ಪ್ರಿಯಾಂಕ್ ಅವರ ಸ್ಟೇಟ್ಮೆಂಟ್, ಆರ್ಎಸ್ಎಸ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿಲ್ಲ ಅವರು. ಆರ್ಎಸ್ಎಸ್ನ ಚಟುವಟಿಕೆಗಳು ಇದಾವಲ್ಲ, ಅದು ಸರ್ಕಾರಿ ಜಾಗದಲ್ಲಿ, ಅನುದಾನಿತ ಸರ್ಕಾರಿ ಜಾಗದಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಆ ಚಟುವಟಿಕೆಗಳು ಆಗಬಾರ್ದು. ಅದೇನೇ ಆದರೂ ಕೂಡ ಅನುಮತಿಯನ್ನು ಪಡಿಬೇಕು. ಅಂದರೆ ಈ ಕೇರಳ ಮತ್ತು ತಮಿಳುನಾಡಿನಲ್ಲಿ ಏನು ರೂಲ್ಸ್ ಇದೆಯಲ್ಲ, ಆ ರೀತಿಯಾಗಿ ಇಲ್ಲೂ ಕೂಡ ರಾಜ್ಯ ಸರ್ಕಾರ ಅದನ್ನು ಮಾಡಬೇಕು ಅಂತೇಳಿ CM ಸಿದ್ದರಾಮಯ್ಯನವರಿಗೆ ಅವರು ಮನವಿ ಪತ್ರವನ್ನು ಬರೆದಿದ್ರು. ಆ ಪತ್ರದ ಮುಖಾಂತರ CM ಸಿದ್ದರಾಮಯ್ಯ ಆಯಿತು ನೋಡೋಣ ಅನ್ನೋ ರೀತಿಯಲ್ಲಿ, ಅಂದರೆ ಅದರ ಬಗ್ಗೆ ನಾವು ಕ್ಲಾರಿಟಿಯನ್ನು ಕೊಡ್ತೀವಿ, ಅದ್ರ ಬಗ್ಗೆ ತನಿಖೆಯನ್ನು ಮಾಡ್ತೀವಿ ಅಂತೇಳಿ ಕ್ರಮವನ್ನು ವಹಿಸ್ತೀವಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಎನ್ ರವಿಕುಮಾರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ರೀತಿ ಬೆದರಿಕೆ ಹೊಡ್ತಕ್ಕಂಥ ಸಂಘಟನೆಗಳ ಕೇಸನ್ನು ತೆಗೆದಾಕಿರ್ತಕ್ಕಂಥದ್ದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. RSS ಯಾವತ್ತು ಬೆದರಿಕೆಯನ್ನು ಒಡ್ಡೋದಿಲ್ಲ, ಉಗ್ರವಾದಿ ಚಟುವಟಿಕೆಗಳನ್ನು ಮಾಡೋದಿಲ್ಲ, ಫೋನ್ ಕರೆಗಳನ್ನು ಮಾಡೋದಿಲ್ಲ. RSS ಯಾವುದೇ ಸುದ್ದಿ ಇಲ್ಲದೇನೆ, ಯಾವುದೇ ಪ್ರಚಾರವನ್ನು ಮಾಡಿಕೊಳ್ದೇನೆ ತನ್ನ ನಿತ್ಯ ನಿರಂತರವಾಗಿ ದೇಶದ ಕೆಲಸವನ್ನು, ಸಾಮಾಜಿಕ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಸಂಘಟನೆ. ಆ ರೀತಿ ಫೋನ್ ಕರೆಯನ್ನು ಮಾಡಿ ಎದುರಿಸೋದು ಈ ಥರದ್ದೆಲ್ಲ RSS ಮಾಡೋದಿಲ್ಲ. ಅದಿನ್ಯಾರು ಮಾಡಿದರೆ ಅದ್ರ ಬಗ್ಗೆ ಅವ್ರು ತಿಳ್ಕೊಳ್ಬೇಕು. RSS ಅಂತೂ ಅದನ್ನು ಮಾಡಿರೋದಿಲ್ಲ. ಆ ರೀತಿ ಬೆದರಿಕೆ ಹೊಡ್ತಕ್ಕಂಥ